ಈ ಬೆಳಿಗ್ಗೆ ನೋಡಿರೋದು ನೀವು ಅದನ್ನ? ನಾನು ಮನೆಗಿದ್ದು ಎದ್ದೆ. ಈಗ ಎದ್ಬಿಟ್ಟು ಯಾರಲ್ಲಿ ಈ ತರ ಆದ್ರೆ ಹಬ್ಬನ ಕಾಣುತ್ತಲ್ಲ, ನಾವು ಇದ ಸುಮ್ಮನೆ ಹಬ್ಬ ಅಂತ ತಿಳ್ಕೊಬಿಟ್ಟಿದ್ದೆ. ಹಬ್ಬ ಅಲ್ಲ ಅದು, ಇದ್ರಲ್ಲಿ ಗೊತ್ತಾಗಲ್ಲ. ಮಂಡಲದಾವು ಅಲ್ಲ, ಹಬ್ಬವು ಅಲ್ಲ ಅದು. ಹೇಳಿ ಇದು ಹಾಕೊಂಡು ತಿಂದ್ರು ಮ್ಯಾಲ್ಕೋದು ಅಂದ್ರ ಜೀವಂತಾಗಿದ್ದು. ಇದು ಮೈ ಮೇಲೆ ಮಾರ್ಕಿದಿಲ್ಲ, ಇದು ನೋಡಿ ತಪ್ಪ ಕೇಳ್ಕೊಂಡ್ಬಿಡ್ತಾರೆ ಮಂಡಲದಾವು ಇಲ್ಲ ಹಬ್ಬ ಮರಿ ಅಂತ. ಇದು ಹಬ್ಬ ಮರಿನೂ ಅಲ್ಲ, ಮಂಡಲದಾವು ಮರಿನೂ ಅಲ್ಲ. ಇದನ್ನ ಮರಳಾವು ಅಂತ ಕರಿತೀವಿ ಕನ್ನಡದಲ್ಲಿ. ವಿಟೇಕರ್ ಶಾಂಡ್ ಬೋವಾ ಅಂತ ಕರಿತೀವಿ ಇದನ್ನ. ಏನಿಲ್ಲ ಏನಿಲ್ಲ, ವಿಷರಹಿತ ಹಾವು. ಕಚೇರಿ ಏನಾಗಲ್ಲ ಇದ್ರಲ್ಲಿ. ಜನ ಇದನ್ನ ಮಾರ್ಕ್ ನೋಡಿ ಕನ್ಫ್ಯೂಸ್ ಆಗ್ಬಿಡ್ತಾರಲ್ಲ. ಹಬ್ಬ ಅಲ್ಲ ಯಾನ ಇದು ಬೆಳಗ್ಗೆ ಅದು ಎಲ್ಲಿ ಸೇರ್ಬಿಟ್ಟದಂತೆ ಗೊತ್ತಿಲ್ಲ. ಎಲ್ಲಾಡ್ಸು ಅಲ್ಲಾಡ್ದು ಅಲ್ಲ, ಇನ್ನೊಂದ್ ಸ್ವಲ್ಪ ದಪ್ಪ ಆಗ್ತದೆ, ಇನ್ನೊಂದ್ ಸ್ವಲ್ಪ ಉದ್ದ ಬೆಳೀತದೆ. ಅದೇ ಭಯ. ಈಗ ಮೈ ಮೇಲೆ ಮಾರ್ಕ್ ನೋಡಿ ಜನ ತಪ್ಪ ತಿಳ್ಕೊಂಡ್ಬಿಡ್ತಾರೆ. ಮಂಡಲದಾವು ಇಲ್ಲ ಹಬ್ಬಾವು ಅಂತ ತಿಳ್ಕೊಂಡ್ಬಿಡ್ತಾರೆ. ಹಬ್ಬ ಮರಿ ಇರ್ಬೋದು, ಇಲ್ಲ ಮಂಡಲದಾವು ಅಂತ. ಇದು ವಿಷರಹಿತ ಹಾವು, ವಿಷ ಇರಲ್ಲ ಇದರಲ್ಲಿ. ನೇರವಾಗಿ ಮರಿ ಹಾಕುತ್ತೆ ಇದು. ಮೊಟ್ಟೆ ಇಡಲ್ಲ ಇದು, ನೇರವಾಗಿ ಮರಿ ಹಾಕುತ್ತೆ. ಒಂದು 6 ರಿಂದ 12 ಮರಿ ಹಾಕುತ್ತೆ. ಹೆಚ್ಚು ಇಲಿಗಳನ್ನ ಭಕ್ಷಣೆ ಮಾಡೋಂಥದ್ದು, ಇಲಿಗಳು ತಿಂದು ಜೂಸುವಂಥದ್ದು. ಇಲಿ ಬಿಟ್ರೆ ನಾವು ಆವರಣ ಅಂತ ಕರಿತೀವಲ್ಲ, ಅದು ಅಂಟೆಗೊಡ್ಡ ಅಂತ ಕರಿತೀವಲ್ಲ, ಇವುಗಳನ್ನೇ ತಿನ್ನುವಂಥದ್ದು. ಇದು ರಾತ್ರಿ ಸಂಚಾರಿ. ಅದು ಬಿಟ್ರೆ ಮುಂಜಾನೆ ತುಂಬಾ ಆಕ್ಟಿವ್ ಇರ್ತವೆ, ಓಡಾಡಲ್ಲ. ಈಗ ವೇರಿಯೇಷನ್ ಆಗಿದೆಲ್ಲ, ಆ ಕಾರಣಕ್ಕೆಲ್ಲ ಕಾಣಿಸ್ಕೊಂಡೈತೆ ಅಷ್ಟೇ. ಬಿಸಿಲು ಜಾಸ್ತಿ ಆಯ್ತು, ನೆನ್ನೆಲ್ಲ ಮಳೆ ಬಿದ್ದಿದೆ, ಇಲ್ಲ ಬೇರೆ ಕಡೆ ಇದ್ದಂತ ಅವು ಇಲ್ಲಿ ಬಂದಾಯ್ತು ಅಷ್ಟೇ. ಇದು ಇಲ್ಲೇನು ವಾಸ ಮಾಡ್ತಾ ಇರ್ಬೋದು ಇದು. ನನ್ ಕಡೆಗೆ ಸಿಕ್ಕ ಮೇಲೆ ನಮ್ಗೆ ಆಗಳ ಹೊಡ್ತಾ ಆಳ ಬರ್ತಾರಲ್ಲ, ಕೈ ಪೈ ಹಾಕ್ಬಿಡ್ತಾರ ಅಂತ ಒಂದ್ ಭಯ. ನಾನು ಹೋಗ್ಬಿಟ್ಟಿದ್ದೆ ಗಣೇಶ ಎದ್ದೆ. ಬೇರೆಯವ್ರು ಹೆಂಗ ಆಡ್ತಿತ್ತು ಇದೇ ಒಂಥರ ಹೋಟೆಲಿ. ಅದು ಮುಖ ಆಚೋರಿ ಐತಿನ ಮುಖ ಇರೋದು. ಇದು ಬಾಳ ಬೇರೆ ತರ ಕಾಣಿಸ್ತಾ ಇದೆ ಅಷ್ಟೇ. ಸದ್ಯ ಎತ್ಕೊಂಡ್ರೆ ಅಪ್ಪ ಯಾನ್ ನುಂಗದನ ಏನ್ ತಿಂದಿಲ್ಲ, ಅದು ಅರಿಯೋದೇ ಹಾಗೆ. ಬಾರ ಯಾಕೆ ಚುಚ್ಚಿರ್ಬೋದು ಅಂದ್ರ ನನಗ್ ಭಯ ಆಯ್ತು. ಇದೇನಿದು ನಂಗೆ ಇನ್ನೂ ಉದ್ದಾದ ಮುಂದ್ಕತಾರನೋ. ಅದು ಬಿಟ್ಬಿಡು ಆರಾಮಾಗಳು ಬಿಸಿಲ್ಗ ಪೋರ್ಸ್ ಲೆಕ್ಕ ಬರಲ್ಲ. ಅವ್ರಿಗೂ ನಮಗೂ ಹೆಚ್ಚು ಕಮ್ಮಿ ಅದ. ಬ್ಯಾರೆ ಒಳಕ್ಕೆ ಹೋಯ್ತೀನಿಲ್ಲ, ಒಳಗ್ ನುಗ್ಗರ ಬಗ್ಗೆ ನಿಮ್ಗೆ ತಿಳುವಳಿಕೆ ಇಲ್ವಲ್ಲ, ಆ ಕಾರಣಕ್ಕೆ ಎದುರ್ತೀರಾ. ಅದು ವಿಷರಹಿತ ಹಾವು ಅಂತ ತಲೆ ಕಟ್ಸ್ಕೊಳ್ದೆ ಸುಮ್ಮನೆ ಆಗ್ಬಿಟ್ಟವ್ರಿ. ನಮ್ಮ ಈ ಬಟ್ಮಾ ನಮ್ಮ ಸೋಪುಡು ಸಾಕು ಕೊಲ್ತ್ಕತ್ತಲ್ಲ ಅಂತ ಮಾತ್ರ ವಿಷಯ, ಸೋಕಿದ್ರೆ ವಿಷಯ ಇರಲ್ಲ, ಬಾಡಿಲೆಲ್ಲೂ ವಿಷಯ ಇರಲ್ಲ ಅದಕ್ಕೆ. ಆಯ್ತಾ? ನಿಮ್ದು